ಹಾಯ್ ಫ್ರೆಂಡ್ಸ್, ಕೇಂದ್ರ ರೇಷ್ಮೆ ಮಂಡಳಿ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟ ಆಗಿದೆ. ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಮಾಸಿಕ ರು 35,400ರಿಂದ ಇನಿಷಿಯಲ್ ಸ್ಯಾಲ್ರಿನೇ ಇಷ್ಟರಿಂದ ಸ್ಟಾರ್ಟ್ ಆಗುತ್ತೆ. ಅದು ಕರ್ನಾಟಕದಲ್ಲಿ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಇಲಾಖೆ ಹೆಸರು ಬಂದ್ಬಿಟ್ಟು ಕೇಂದ್ರ ರೇಷ್ಮೆ ಮಂಡಳಿ, CSP, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. ಹುದ್ದೆ ತುಂಬ ಟೈಪ್ ಹುದ್ದೆಗಳು ಖಾಲಿ ಇದೆ. ಯಾವ್ಯಾವ ಹುದ್ದೆಗಳು ಅಂತ ಮುಂದೆ ತಿಳಿಸ್ತೀನಿ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಟೋಟಲ್ 16 ಹುದ್ದೆಗಳ ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಪೋಸ್ಟ್ ಆ ರೀತಿ ಏನಿಲ್ಲ, ಆನ್ಲೈನಲ್ಲೇ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಟೋಟಲ್ ಈಗ ಯಾವ್ಯಾವ ಟೈಪ್ ಹುದ್ದೆಗಳು ಖಾಲಿ ಇದಾವೆ ಅಂತ ನೋಡೋಣ. ಜಂಟಿ ಕಾರ್ಯದರ್ಶಿ ತಾಂತ್ರಿಕ, ಅದು 2 ಹುದ್ದೆಗಳು ಖಾಲಿ ಇದಾವೆ. ಜಂಟಿ ನಿರ್ದೇಶಕ ಆಡಳಿತ 1 ಹುದ್ದೆ ಖಾಲಿ ಇದೆ. ಉಪನಿರ್ದೇಶಕರು ಹಣಕಾಸು 1 ಹುದ್ದೆ ಖಾಲಿ ಇದೆ. ಉಪನಿರ್ದೇಶಕರು ಆಡಳಿತ ಮತ್ತು ಕಾಯ್ದೆಗಳು 5 ಹುದ್ದೆಗಳು ಖಾಲಿ ಇದಾವೆ. ಇದು ಸ್ವಲ್ಪ ಜಾಸ್ತಿ ಇದೆ. ಉಪನಿರ್ದೇಶಕರು ಅಧಿಕೃತ ಭಾಷೆ ಟೋಟಲ್ 1 ಹುದ್ದೆ ಖಾಲಿ ಇದಾವೆ. ಮತ್ತೆ ನೆಕ್ಸ್ಟ್ ಉಪನಿರ್ದೇಶಕ ಪ್ರಚಾರ 1 ಹುದ್ದೆ ಖಾಲಿ ಇದೆ. ಸಹಾಯ ನಿರ್ದೇಶಕ ಆಡಳಿತ ಮತ್ತು ಕಾಯ್ದೆ 2 ಹುದ್ದೆಗಳು ಖಾಲಿ ಇದ್ದಾವೆ. ಸಹಾಯ ನಿರ್ದೇಶಕರು ಅಂಕಿಅಂಶ 1 ಹುದ್ದೆ ಖಾಲಿ ಇದೆ. ಸಹಾಯ ನಿರ್ದೇಶಕರು ಪ್ರಚಾರ 1 ಹುದ್ದೆ ಖಾಲಿ ಇದೆ. ಸಹಾಯಕ ಇಂಜಿನಿಯರ್ 1 ಹುದ್ದೆ ಖಾಲಿ ಇದೆ. ಸೊ ಇದಕ್ಕೆ ವಿದ್ಯಾರ್ಹತೆ ಏನೇನು ಅಂತ ಮುಂದೆ ನೋಡೋಣ ಬನ್ನಿ. ವಿದ್ಯಾರ್ಹತೆ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮೊ, ಚಾರ್ಟೆಡ್ ಅಕೌಂಟೆಂಟ್, ಸಿವಿಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಮಾಮೂಲಿ ನೀವು BSc ಡಿಗ್ರಿ ಕಂಪ್ಲೀಟ್ ಆದವರು ಕೂಡ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಆದವರು ಅಪ್ಲೈ ಮಾಡ್ಬೋದು. CA ಆದವರು ಅಪ್ಲೈ ಮಾಡ್ಬೋದು. ಮತ್ತು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ವಯೋಮಿತಿ ಬಂದ್ಬಿಟ್ಟು ಕೇಂದ್ರ ಸಿಲ್ಕ್ ಬೋರ್ಡ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ 56 ವರ್ಷ. ನೀವು ಬಿಲೋ 56 ಏಜ್ ಇದ್ರೆ ಮಾತ್ರ ನಿಮಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಬಿಲೋ 56 ಇರಬೇಕು. ಅಬೌವ್ 56 ನೀವು ಯಾವ ಹುದ್ದೆಗೂ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇರಲ್ಲ. ವೇತನ ಶ್ರೇಣಿ ಬಂದ್ಬಿಟ್ಟು 35,400ರಿಂದ 1,12,000. ಜಾಬ್ ಸ್ಯಾಲ್ರಿ ತುಂಬ ಚೆನ್ನಾಗಿದೆ. ಸೊ ಅಪ್ಲೈ ಮಾಡ್ಬೋದು, ಏನು ಲಾಸ್ ಆಗಿಲ್ಲ. ಆಯ್ಕೆ ವಿಧಾನ ಬಂದ್ಬಿಟ್ಟು ಅಭ್ಯರ್ಥಿಗಳೇ ವಿದ್ಯಾರ್ಹತೆ ಮತ್ತು ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುತ್ತೆ. ಮತ್ತು ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಅವೆಲ್ಲನೂ ನೋಡಿಬಿಟ್ಟು ಮತ್ತು ಅದನ್ನ ನಿಮಗೆ ಸಂದರ್ಶನ ಮಾಡಿಬಿಟ್ಟು ನಿಮಗೆ ಹುದ್ದೆನ ಕೊಡ್ತಾರೆ. ಅರ್ಜಿ ಸಲ್ಲಿಸುವ ವಿಳಾಸ ಸದಸ್ಯ ಕಾರ್ಯದರ್ಶಿ, ಕೇಂದ್ರ ರೇಷ್ಮೆ ಮಂಡಳಿ, CSP ಕಾಂಪ್ಲೆಕ್ಸ್, BTM ಲೇಔಟ್, ಮಡಿವಾಳ, ಹೊಸೂರು ರಸ್ತೆ, ಬೆಂಗಳೂರು. ಇಲ್ಲಿಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಜೆರಾಕ್ಸ್, PU ಸರ್ಟಿಫಿಕೇಟ್ ಜೆರಾಕ್ಸ್ ಮತ್ತು ನಿಮ್ಮೊಂದು ರೆಸ್ಯೂಮೆ ಹಾಕ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಇದಕ್ಕೆ ಅಪ್ಲೈ ಮಾಡೋರ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಅಪ್ಲೈ ಮಾಡಿ, ಮರಿಬೇಡಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಈಗ ಡಿಸೆಂಬರ್ 16, 2023 ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ಬಂದ್ಬಿಟ್ಟು 30 ಜನವರಿ 2024. ಇನ್ನೂ 1 ಮಂತ್ ಟೈಮ್ ಇದೆ. ಸೊ ಅಪ್ಲೈ ಮಾಡಿ, ಮಿಸ್ ಮಾಡಬೇಡಿ. ನೋಟಿಫಿಕೇಶನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು.